The brakes applied to a car produces an acceleration of 6 meter per second square in the opposite direction to the motion. If the car takes 2 seconds to stop after the application of the brakes, calculate the distance it travels during this time. ಏನು ಕೇಳ್ತಾ ಇದ್ದಾರೆ, ಏನು ಕೊಟ್ಟಿದ್ದಾರೆ? ಹಾಂ, ಮೊದಲೇದಾಗಿ ಒಂದು ಗಾಡಿ ಇದೆ. ನಾವು ಸ್ವಲ್ಪ ಚೆನ್ನಾಗಿ ಬಿಡಿಸೋಣ. ಹಾಂ, ಒಂದು ಗಾಡಿ ಇದೆ, ಅದು ಬ್ರೇಕ್ ಹೊಡೆಯುತ್ತೆ. ಬ್ರೇಕ್ ಹೊಡೆದಾಗ ಏನಾಗುತ್ತೆ? ಫ್ರಿಕ್ಷನ್ನು ಅದು ಹಿಂದೆ ತಳ್ಳುತ್ತೆ. ಸೊ ದ ಫೋರ್ಸ್ ಆಫ್ ಫ್ರಿಕ್ಷನ್ ಅದು ಹಿಂದೆ ತಳ್ಳುತ್ತೆ. ನಮ್ಮ ಕೈಯಲ್ಲಿ ಗಾಡಿ ಮುಂದೆ ಹೋಗ್ತಾ ಇದೆ ಅಲ್ವಾ? ಸೊ ಮುಂದೆ ಹೋಗ್ತಾ ಇರೋ ಗಾಡಿ ಒಂದಷ್ಟು ದೂರ ಆದಮೇಲೆ ನಿಲ್ಲುತ್ತೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ವಲ್ಪ ಈ ಕಡೆ ತೊಗೊತೀನಿ. ಹಾಂ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿಂದ ಇಲ್ಲೋಗಿ ನಿಲ್ಲುತ್ತೆ ಒಂದು. ಇದು ಡಿ ಆಕ್ಸಿಲರೇಷನ್ ರೇಟು 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತೆ, ಮತ್ತು 2 ಸೆಕೆಂಡಲ್ಲಿ ಗಾಡಿ ನಿಲ್ಲುತ್ತೆ. ಇದು ಕೊಟ್ಟಿದ್ದಾರೆ ಅಲ್ವಾ? ಏನು ಕೇಳ್ತಾರೆ? ಇಲ್ಲಿಂದ ಇಲ್ಲಿ ಎಷ್ಟು ದೂರ ಹೋಯ್ತು ಅಂತ ಹೇಳಿ ಕೇಳಿದ್ದಾರೆ. ಹೇಗೆ ಮಾಡೋದು ಅದನ್ನು? ಗಿವನ್ ಬರ್ಕೊಳ್ಳೋಣ. ವಿ ಇಸ್ ಈಕ್ವಲ್ ಟು ವಿ ಅಂತ ಇದು ಎ ಇಸ್ ಈಕ್ವಲ್ ಟು 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್ಸ್. ಮತ್ತು ಇವಾಗ ಎಸ್ ಹೇಗೆ ಕಂಡುಹಿಡಿಯೋದು? ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಒಂದು ಫಾರ್ಮುಲಾ ಅಲ್ವಾ? ಅಲ್ಲಿಂದ ಮಾಡೋಣ ಕೆಲಸ. ಸರಿ, ಮೇಲಿಂದ ಶುರು ಮಾಡ್ತೀನಿ. ವರ್ಕಿಂಗ್ ಏನೇನು ಫಾರ್ಮುಲಾ ಬರ್ತು ಹುಡುಗರ ಇದರಲ್ಲಿ? ಮೊದಲೇದು ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇದರಲ್ಲಿ ಏನೇನು ಗೊತ್ತಿದೆ, ಏನು ಗೊತ್ತಿಲ್ಲ ನೋಡಿ. ಏನು ಮಾಡೋಕೆ ನೀವು ಅಂತ ಹೇಳಿದ್ರೆ, ನಿಮ್ಗೆ ಇಲ್ಲಿ ಏನು ಉಪಯೋಗಿಸ್ಬೇಕು ಗೊತ್ತಾಗಲ್ಲ ಅಲ್ವಾ? ಇಲ್ಲಿ ಎಸ್ ಕೇಳ್ತಾ ಇದ್ದಾರೆ. ಎಸ್ ಇಸ್ ವಾಟ್ ದೇ ವಾಂಟ್ ಟು ಫೈಂಡ್ ಅಲ್ವಾ? ಸೊ ಎಸ್ ಈಸ್ ಈಕ್ವಲ್ ಟು ವಾಟ್? ಇದು ಅನ್ನೋನ್. ಸೊ ನೋಡಿ ಅಲ್ಲಿ ಇವಾಗ ಈ ಥರ ಬರ್ಕೊಂಡು ನೋಡಿ. ಓಕೆ, ಎಸ್ ಗೊತ್ತಿಲ್ಲ, ಎಸ್ ಕಂಡುಹಿಡಿಬೇಕು. ಸರಿ, ಯುನೂ ಗೊತ್ತಿಲ್ಲ, ಟೈಮ್ ಗೊತ್ತಿದೆ, ಆಕ್ಸಲೇಷನ್ ಗೊತ್ತಿದೆ, ಟೈಮ್ ಗೊತ್ತಿದೆ. ಸೊ ಈ ಫಾರ್ಮುಲಾ ಉಪಯೋಗಿಸೋಕ್ಕಲ್ಲ. ಮತ್ತೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ವಿ ಗೊತ್ತಿಲ್ಲ ಅಲ್ವಾ? ವಿ ಗೊತ್ತಿಲ್ಲ, ಯು ಗೊತ್ತಿಲ್ಲ, ಎ ಟಿ ಗೊತ್ತಿದೆ. ಮತ್ತು ಇನ್ಯಾವ ಫಾರ್ಮುಲಾ ಇದೆ? ಕೊನೆ ಫಾರ್ಮುಲಾ ಒಂದು ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಇದರಲ್ಲಿ ಏನೇನು ಗೊತ್ತಿಲ್ಲ? ಇದರಲ್ಲಿ ವಿ ಗೊತ್ತಿಲ್ಲ, ಯು ಗೊತ್ತಿಲ್ಲ, ಇಷ್ಟೊಂದು ಗೊತ್ತಿಲ್ಲ. ಇದರಲ್ಲಿ ಪ್ರತಿಯೊಂದರಲ್ಲಿ ಎರಡೆರಡು ಗೊತ್ತಿಲ್ಲ. ಏನು ಮಾಡೋದು ಇವಾಗ? ಹೇಳಬೇಕು ಅಂತ ಹೇಳಿ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸ್ಟಾಪ್. ಇಫ್ ದ ಕಾರ್ ಟೇಕ್ಸ್ 2 seconds ಟು ಸ್ಟಾಪ್ ಅಂತ ಹೇಳಿದ್ರೆ ಏನು? ಸ್ಟಾಪ್ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಫೈನಲ್ ವೆಲಾಸಿಟಿ ಇಸ್ 0 ಮೀಟರ್ ಪರ್ ಸೆಕೆಂಡ್. ಸ್ಟಾಪ್ ಅಂತ ಹೇಳಿದ್ರೆ ದ ಫೈನಲ್ ವೆಲಾಸಿಟಿ ಇಸ್ 0 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ರೆ ಇದನ್ನು ತೆಗಿಬೋದು ನಾನು ಇವಾಗ. ಅರ್ಥ ಆಯ್ತಾ? ಸೊ ಈ ಥರ ನೀವು ಇದನ್ನು ತಿಳ್ಕೊಬೇಕು. ಇದರಲ್ಲಿ ಇದೇ ಮುಖ್ಯ. ಈ ಪ್ರಶ್ನೆಯಲ್ಲಿ ಬೇರೆ ಹೊಸ ವಿಷಯ ಅಂತ ಹೇಳಿ ಏನಕ್ಕೆ ಕಲಿತಾ ಇದ್ರೆ ಇದೇನೆ. ಸರಿನಾ? ಸೊ ವಿ ಗೊತ್ತಿದೆ, ಆಯಿತು. ಇವಾಗ ಏನು ಮಾಡ್ಬೋದು? ಇದರಲ್ಲಿ ಎರಡು ಗೊತ್ತಿಲ್ಲ, ಇದರಲ್ಲಿ ಎಸ್ ಇಲ್ವೇ ಇಲ್ಲ, ಇದರಲ್ಲಿ ಎಸ್ ಮತ್ತು ಯು ಗೊತ್ತಿಲ್ಲ. ಹುಡುಗರು ಯೋಚನೆ ಮಾಡಿ. ಇವಾಗ ನನಗೆ ಯು ಗೊತ್ತಿದ್ದಿದ್ರೆ ಎಸ್ ಕಂಡುಹಿಡಿಬೋದು. ಯುನ ನಾನು ಈಕ್ವೇಷನ್ 2 ಇಂದ ಕಂಡುಹಿಡಿಬೋದು. ಇದು ಈಕ್ವೇಷನ್ 1, ಇದು ಈಕ್ವೇಷನ್ 3 ಇಂದ ತಿಳ್ಕೊಳ್ಳಿ. ಈಕ್ವೇಷನ್ 2 ಇಂದ ಯು ಕಂಡುಹಿಡಿದು ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತಲ್ವಾ ಕೆಲಸ ಅಲ್ವಾ? ಇವಾಗ ಇದರಿಂದ ಯು ಕಂಡುಹಿಡಿದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಎಸ್ ಕಂಡುಹಿಡಿಬೋದು ಅಷ್ಟೇ. ಸರಿ ತಾನೆ? ಈ ಲೆಕ್ಕದಲ್ಲಿ ಕೆಲಸ ಮಾಡ್ತು ಅಂತ ಹೇಳಿದ್ರೆ ಆಯಿತು. ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಇಲ್ಲಿ ಗಾಡಿ ಹಿಂದೆ ಅಂದರೆ ಗಾಡಿನ ಫ್ರಿಕ್ಷನ್ ಹಿಂದೆ ಎಳಿತಾ ಇದೆ ಅಂತ ಹೇಳಿದ್ರೆ ಡಿ ಆಕ್ಸಿಲರೇಟ್ ಆಗ್ತಾ ಇದೆ. ಡಿ ಆಕ್ಸಿಲರೇಷನ್ ಅಂತ ಹೇಳಿದ್ರೆ ನಿಮ್ಮ ಆಕ್ಸಿಲರೇಷನ್ ಬಂದು ಮೈನಸ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಡಿ ಆಕ್ಸಿಲರೇಟಿಂಗ್. ನಿಮ್ಮ ಆಕ್ಸಿಲರೇಷನ್ ವ್ಯಾಲ್ಯೂ -6 ಆಗುತ್ತೆ. ಯಾಕಂತ ಹೇಳಿದ್ರೆ ಇಟ್ ಈಸ್ ಡಿ ಆಕ್ಸಿಲರೇಟಿಂಗ್ ಅಲ್ವಾ? ಇದು ಮತ್ತೊಂದು ವಿಷಯ. ಇವೆರಡು ವಿಷಯ ಇಲ್ಲಿ ನೋಡ್ಕೊಬೇಕು ನೀವು. ಸರಿನಾ? ಬರ್ಕೊಬೇಕಾದ್ರೆ ಇದನ್ನೆಲ್ಲ ಹಿಂಗೆ ಬರ್ಕೊಂಡು ಸ್ಟಾರ್ ಎಲ್ಲ ಹಾಕ್ಕೊಂಡು
ಏನೇನೋ ಎಂಥದ್ದು ಸ್ಕೆಚ್ ಪೆನ್ ಅದೇನೋ ಮಾರ್ಕರ್ ಇರುತ್ತಲ್ಲ, ಅದು ಹೈಲೈಟ್ ಮಾಡಿ, ಹೈಲೈಟರ್ ಮಾರ್ಕರ್ ಅಲ್ಲ, ಹೈಲೈಟರಿಂದ ಮಾರ್ಕ್ ಮಾಡ್ಕೊಬೇಕು. ಈ ಪ್ರಶ್ನೆಯಲ್ಲಿ ಪ್ರಶ್ನೆ ನಂಬರ್ ಎಲ್ಲ ಹುಡ್ಕೊಂಡು, ಇಲ್ಲಾಂದರೆ ಪ್ರಶ್ನೆ ಬರ್ಕೊಂಡು ಅದೇನು ಮಾಡ್ತೀರೋ ನೋಡ್ಕೊಳ್ಳಿ. ಹಾಂ, ಈ ಪ್ರಶ್ನೆಗೆ ಇದು ಮುಖ್ಯ ಅಂಥೇಳಿ, ಇವೆರಡು ಪಾಯಿಂಟ್ ಗೊತ್ತಿಲ್ಲ ಅಂಥೇಳಿ ಮಿಸ್ ಮಾಡಬಹುದು. ಮತ್ತು ಬೇರೆ ಪ್ರಶ್ನೆಯಲ್ಲಿ ಈ ಥರ ಬರಲ್ಲ ಅಲ್ವಾ, ಎಲ್ಲ ಪ್ರಶ್ನೆಯಲ್ಲಿ ಈ ಥರ ಇನ್ಫಾರ್ಮೇಷನ್ ಕೊಡಲ್ಲ. ಡಿಆಕ್ಸಲೇಷನ್ ಅಂತ ಕೊಡಲ್ಲ, ಜನರಲಿ ಆಕ್ಸಲೇಷನ್ ನೋಡ್ತೀರಾ. ಸೊ ಡಿಆಕ್ಸಲೇಷನ್ ಇಲ್ಲಿ ಹೊಸ ವಿಷಯ. ಮತ್ತು ಇಲ್ಲಿ ದ ಕಾರ್ ಇಸ್ ಕಮಿಂಗ್ ಟು ಅ ಸ್ಟಾಪ್, ಹಾಗಾಗಿ ಫೈನಲ್ ವೆಲಾಸಿಟಿ ಬಂದು 0. ಸೊ ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಬೇಕು. ಹಾಂ, ಮತ್ತು ಮುಂದೆ ಇವಾಗ ಏನಿದ್ರು ಕೆಲಸ ಮಾಡ್ಕೊಬೇಕು ಅಷ್ಟೇ. ಸೊ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಇಂಟು ಟಿ. ಸೊ ವಿ ಗೊತ್ತಿದೆ 0, ಯು ಗೊತ್ತಿಲ್ಲ, ಇದು -6 ಮತ್ತು ನಿಮ್ಮ ಟೈಮು 2 ಸೆಕೆಂಡು. ಸೊ ಇದು 12 ಮೀಟರ್ ಪರ್ ಸೆಕೆಂಡ್. ಮತ್ತು ಮುಂದೆ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. 12 ಇಂಟು 2 ಪ್ಲಸ್ ಹಾಫ್ ಇಂಟು 12 -6 ಇಂಟು 2 ಇಂಟು 2. 2 ಸ್ಕ್ವೇರ್ 4 ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆದರೆ ಈ ಥರ ಬರೆಯೋದು ಕಲ್ತ್ಕೊಬೇಕು ನೀವು ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ಈ ಥರ ಕ್ಯಾನ್ಸಲ್ ಮಾಡೋಕ್ಕೆ ಸಿಗುತ್ತೆ. ಇದು 24, ಇದು 12. ಸೊ ದಿಸ್ ಇಸ್ 12 ಮೀಟರ್ಸ್. ಕೊನೆಯದಾಗಿ ಸ್ಟೇಟ್ಮೆಂಟ್ ಉತ್ತರ ಬರೀಬೇಕಾಗುತ್ತೆ. ದ ಕಾರ್ ಇತ್ತಾನೆ ಇದು, ನಾನು ಕಾರ್ ಚಿತ್ರ ಬಿಡ್ತೀನಿ. ಕಾರೇನಾ? ಕಾರೇ. ದ ಕಾರ್ ಟ್ರಾವೆಲ್ಸ್ 12 meters in 2 seconds. ಇದೇ ನಿಮ್ಮ ಉತ್ತರ.